ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದ್ಬಿಡಿ. ನಮ್ಮ ನಿರ್ಮಾಪಕರು ಒಂದಷ್ಟು ಮಾತಾಡಬೇಕು ಅಂತ ಇಷ್ಟಪಡ್ತಾರೆ. ಬನ್ನಿ ಸರ್. ಗುಡ್ ಈವ್ನಿಂಗ್. ನಿರ್ದೇಶಕರು ಹೇಳಿದಾಗ ನಾನು ಮಾತಾಡೋದೇನು ಇರಲ್ಲ, ಅವ್ರನ್ನೇ ಕೇಳ್ತೀನಿ ಏನು ಮಾತಾಡೋಬೇಕು. ಥಿಯೇಟರ್ ಜನನಿ ಡಿಸ್ಟ್ರಿಬ್ಯೂಟರ್ಸ್ ರವಿ ಅವರು ಮಾಡ್ತಾ ಇದ್ದಾರೆ. ಸೊ ಮೇ ಬಿ ಇವತ್ತು ಸಂಜೆ ಅಥವಾ ನಾಳೆಗೆ ನನಗೆ ಮ್ಯಾಕ್ಸಿಮಮ್ ಆಲ್ ಓನ್ಲಿ ಸೊ ಏನಂತಾರೆ, ನಾವು ಜಾಸ್ತಿ ದೊಡ್ಡದಾಗಿ ರಿಲೀಸ್ ಮಾಡ್ತಾ ಇಲ್ಲ ಸರ್. ಒಂದು ಲಿಮಿಟಲ್ಲಿ ಈಗ ಪ್ರೀವಿಯಸ್ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಗಳಿಗೆ ಕನ್ನಡ ಪ್ರೇಕ್ಷಕರು ಎಲ್ಲಿ ಜಾಸ್ತಿ ಫುಟ್ಫಾಲ್ ಇದೆಯೋ ಆ ಸ್ಕ್ರೀನ್ಗಳನ್ನ, ಆ ಥಿಯೇಟ್ರ್ಗಳನ್ನ ಅಂದರೆ ಒಂದು ಲಿಸ್ಟ್ ಮಾಡಿದ್ದೀವಿ. ಆ ಥಿಯೇಟ್ರಲ್ಲಿ ಮಾತ್ರ ರಿಲೀಸ್ ಮಾಡ್ತಾ ಇದ್ದೀವಿ. ಅದು ನಂಬರ್ ನಮಗೊಂದು 40 ಸಿಗ್ಬೋದು, 50 ಸಿಗ್ಬೋದು. ಅದೇ ಕನ್ನಡ ಆಡಿಯನ್ಸು ಫುಟ್ಫಾಲ್ ಜಾಸ್ತಿ ಇರುವಂಥ ಸ್ಕ್ರೀನ್ಗಳನ್ನ. ಇಲ್ಲ ಸರ್, ಆ ಥರದ್ದೇನಿಲ್ಲ. ನಮ್ಮ ಮೊದಲನೇ ಸಿನಿಮಾ ಚಿತ್ರದುರ್ಗ, ರಾಯಚೂರಿಂದ ಹಿಡಿದು ಗುಲ್ಬರ್ಗಾದಿಂದ ಹಿಡಿದು ಬೆಳಗಾವಿಯಲ್ಲಿ ನಮ್ಮ ಸಿನಿಮಾ 40 ದಿವಸ ಓಡಿದೆ ಅನ್ನೋದು ನಮ್ಮಿಬ್ಬರು ಕಾಂಬಿನೇಷನ್ ಹೆಮ್ಮೆ. ಆಕ್ಟ್ 1978 ಮಂಗಳೂರಲ್ಲಿ 2 ತಿಂಗಳು ಓಡ್ತು ಕೋವಿಡ್ ಟೈಮಲ್ಲಿ. ಆಕ್ಟ್ 1978 ಕುಂದಾಪುರದಲ್ಲಿ ಸೆಕೆಂಡ್ ವೀಕ್ ರಿಲೀಸ್ ಆಗಿ ಅಲ್ಲಿ 30 ದಿವಸ ಹೋಯ್ತು. ಅಂದರೆ ಸಿನಿಮಾ ಚೆನ್ನಾಗಿರೋದನ್ನ ಅದು ಸ್ಪ್ರೆಡ್ ಆಗಬೇಕು, ವಿಷಯ ಮುಟ್ಟಬೇಕು. ಈ ಸಲ ಅಂದರೆ ವಿಷಯ ಮುಟ್ಲಿ ಅಂತಲೇ ನಾವು ಧಾರವಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಳ್ಳೆ ಸಿನಿಮಾ ಅಂತ ಅನ್ಸ್ಕೊಂಡ್ರೆ ಖಂಡಿತ ಪ್ರೇಕ್ಷಕರ ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ. ಬಟ್ ನಾವು ಡೇ 1 ಸ್ವಲ್ಪ ಕಡಿಮೆನೇ ಸ್ಕ್ರೀನ್ ಹಾಕ್ತೀವಿ, ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡ್ತಾ ಇದ್ದೀವಿ, ಅಲ್ಲಿಂದ ಸ್ಪ್ರೆಡ್ ಆಗಲಿ ಅಂತ. ಯಾಕಂದ್ರೆ ಆಕ್ಟ್ 1978 ಫಸ್ಟ್ ಸ್ಕ್ರೀನಿಂಗ್ ಹಾಕಿದಾಗ 60-70 ಸ್ಕ್ರೀನ್ ಇದ್ದಿದ್ದು. ಬಟ್ 25 ಡೇಸ್ಗೆ ಅರೌಂಡು ಎಲ್ಲರೂ ಥಿಯೇಟರ್ಸ್ ಓಪನ್ ಮಾಡಿಬಿಟ್ಟು 160 ಸ್ಕ್ರೀನ್ ಏನೋ ಆಯಿತು. ಸೊ ಆ ಥರದ ಒಂದು ಪಾಸಿಟಿವ್ ಹೋಪಲ್ಲೇ ಈ ಸಿನಿಮಾನ ರಿಲೀಸ್ ಪ್ಲಾನ್ ಮಾಡ್ತೀವಿ ಸರ್. ನಾವು BC ಸೆಂಟರ್ ಅನ್ನೋದಕ್ಕಿಂತ ಯಾವ ಥಿಯೇಟ್ರ್ ಅವರು ನಾವು ನಿಮ್ಮ ಸಿನಿಮಾ ಕೊಡಿ ನಾವು ಹಾಕ್ತೀವಿ ಅಂತೀರ ಅವ್ರು ಕೊಡ್ತೀವಿ. ಪರ್ಸೆಂಟೇಜ್ ಮೇಲೆ ರೆಂಟ್ ಕೊಡುವಷ್ಟು ಸಾಮರ್ಥ್ಯ ನಮ್ಮ ಕಡಿಮೆ ಸರ್. ಧಾರವಾಡಕ್ಕೆ ಅದಕ್ಕೆ ಅದೊಂಥರ ಎಮೋಷ್ನಲ್ ಕನೆಕ್ಷನ್ ಇದೆ. ಏನಂತಂದರೆ ನಂದು 4 ಸಿನಿಮಾ, ಪ್ರೀವಿಯಸ್ 4 ಸಿನಿಮಾಗಳನ್ನ ಧಾರವಾಡದಲ್ಲಿ ಶೋಸ್ ಮಾಡಿದ್ದೀವಿ. ಅಂದರೆ ಅಲ್ಲಿಯವರು ಒಂದೊಂದು ಸಿನಿಮಾ 4ಕ್ಕಿಂತ ಜಾಸ್ತಿ ಶೋ ಮಾಡಿದ್ದಾರೆ. ಅದ್ರ ಜೊತೆಗೆ ನನಗೆ ಆ ಕಡೆ ಬೆಳಗಾವಿ, ಕೊಪ್ಪಳ, ಬಾಗಲಕೋಟೆ, ಹುಬ್ಬಳ್ಳಿ, ಹೀಗೆ ಆ ಎಲ್ಲ ಇದಕ್ಕೂ ಒಂದೊಂದು ಸೆಂಟ್ರ್ ಥರ ತುಂಬ ಜನ ಅಲ್ಲಿ ಬಂದು ಮೀಟ್ ಮಾಡೋದು. ಧಾರವಾಡ ಜೊತೆ ಬೇರೆಯೇ ಕನೆಕ್ಷನ್ ಇದೆ. ಅದ್ರ ಜೊತೆಗೆ ನಾವು ಈ ಥೀಮ್ಗೆ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೂ ಅಂತ ಮಾಡಿದ್ದೀವಿ. ಸೊ ಬೇಂದ್ರೆ ಅವರ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಹಾಡಿನಲ್ಲಿ ಇರುವಂಥದ್ದನ್ನ ನಾವು ಅವ್ರಿಗೇನೆ ಒಂದು ಅಂದರೆ ದಕ್ಷಿಣದಲ್ಲಿದ್ದೀವಿ ನಾವು, ಇಲ್ಲಿಂದ ಉತ್ತರದ ಕಡೆಗೆ ಸಿನಿಮಾ ಪಯಣ ಅಂತ. ಸೊ ಅದು ಸಾಹಿತ್ಯಕ್ಕೆ ಹೆಸರುವಾಸಿ ಅಂತೀರ. ಸೊ ನನ್ನ ಸಿನಿಮಾದಲ್ಲಿ ಆ ಸಾಹಿತ್ಯಕ್ಕೆ ತುಂಬ ಗಮನ ಕೊಡ್ತೀನಿ. ಅಂದರೆ ಕಂಟೆಂಟ್ ವೈಸ್ ಆಗ್ಬೋದು, ಸೊಗಡನ್ನ, ಅಂದರೆ ಕನ್ನಡದ, ಅಂದರೆ ಈ ನೆಲದ ಕಥೆಗಳನ್ನ, ಅಂದರೆ ಕನ್ನಡ ಅಂತಂದರೆ ಬರೀ ಭಾಷೆ ಅಂತಲ್ಲ, ಇಲ್ಲಿನ ಪ್ರತಿಯೊಬ್ಬ ಸೊಗಡು ಏನಿದೆ, ನೆಲದ ಸೊಗಡು ಏನಿದೆ, ಅದನ್ನು ನಾನು ಸಿನಿಮಾಗಳಲ್ಲಿ ಆದಷ್ಟು ಅಡಾಪ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನನ್ನ ಮೊದಲನೇ ಸಿನಿಮಾ ಹರಿವು, ಅದು ಕೊಪ್ಪಳದ ಸ್ಟೋರಿ. ಅದು ಶೂಟ್ ಮಾಡಿದ್ದು ಅಲ್ಲೇ ಬಳ್ಳಾರಿ, ಹೊಸಪೇಟೆ ಸುತ್ತಮುತ್ತ, ಗಂಗಾವತಿ ಸುತ್ತಮುತ್ತ ಶೂಟ್ ಮಾಡಿದ್ದು. ಆದಿತ್ಯ ಚರಾಮಿ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರು. ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ ಕಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನಮಗೆ. ನೀವು ತುಮಕೂರು, ಚಿತ್ರದುರ್ಗ ಅಂದರೆ ನನಗೆ ಅದನ್ನು ಕ್ಲಾಸ್ ಅಂತ ಡಿವೈಡ್ ಮಾಡೋದಕ್ಕಿಂತ ಧಾರವಾಡ, ಆ ಸುತ್ತಮುತ್ತ ನನ್ನ ಸಿನಿಮಾನ ಇಷ್ಟಪಡೋಂಥ ಒಂದು ಒಳ್ಳೆ ಸದಭಿರುಚಿಯ ಪ್ರೇಕ್ಷಕರು ನನಗಿದ್ದಾರೆ. ಸೊ ಆ ಕಾರಣಕ್ಕೆ ಧಾರವಾಡನ ಚೂಸ್ ಮಾಡಿದ್ದೀವಿ.